ಅವರು ಬಿಸಿ ಇದ್ದಾರೆ, ನಾನು ಬಿಸಿ ಇದ್ದೀನಿ. 1.5 year ಬ್ಯಾಕ್ ಹೆಂಗಿತ್ತು ಅಂದ್ರೆ ಜನ ನೋಡ್ತಿದ್ರೆ ಟೆನ್ಷನ್ ಆಗ್ತಿದೆ ನನಗೆ. ಈ ವಿಡಿಯೋಲಿ ನಾವು ಸ್ಯಾಮ್ ನ ಮೀಟ್ ಮಾಡಕ್ ಹೋಗ್ತಿದ್ದೇವೆ. 1 million ಸಬ್ಸ್ಕ್ರೈಬರ್ ಹಿಟ್ ಆಗಿದ್ದಾರೆ ಅವರು. ಅದ್ರ ಜೊತೆ ತುಂಬಾ ದಿನ ಆಯ್ತು ಗಮ್ಮತ್ ಮಾಡಿ ಚಿಲ್ಸ ಮಾಡ್ತೇವೆ. ಅಂಡ್ ಆಲ್ಸೋ ಶಾಪಿಂಗ್ ಮಾಡಿನೂ ತುಂಬಾ ದಿನ ಆಯ್ತು. ಶಾಪಿಂಗು ಮಾಡ್ಲಿಕ್ಕಿದೆ. ಏನೇನ್ ಶಾಪಿಂಗ್ ಮಾಡಿದೆ ಅಂತ ಸಹ ಡೀಟೇಲ್ ಆಗಿ ತೋರಿಸ್ತೇನೆ. ಅದ್ರ ಮುಂಚೆ ಒಂದು ಪಾಡ್ಕಾಸ್ಟ್ ಗೆ ಹೋಗಿ ಗಮ್ಮತ್ ಇಂಟರ್ವ್ಯೂ ಸಹ ಮಾಡ್ಲಿಕ್ಕಿದೆ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ ಕಂಪ್ಲೀಟ್ ವ್ಲಾಗ್ ನೋಡಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಸೊ ಜಾಸ್ತಿ ಪ್ರಾಬ್ಲಮ್ ಆಗ್ತಿದ್ದೆ. ಹಾಗೆ ಏನು ವಿಷಯ ಅಂದರೆ, ಈಗ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು, ಒಬ್ಬರನ್ನ ಮೀಟ್ ಆಗಲಿಕ್ಕೆ. ಒಂದು ಇಂಟರ್ವ್ಯೂ ಪಾಡ್ಕಾಸ್ಟ್ ಏನೋ ಅದಕ್ಕೆ ಹೋಗ್ತಾ ಇದ್ದೀವಿ. ಅದರ ಮುಂಚೆ ಔಟ್ಫಿಟ್ ನೋಡಿ, ಕೆಳಗೆ ಹೋಗಿ ತೋರಿಸ್ತೇನೆ. ಇದು ನಾನು ಮೊನ್ನೆ ತೊಗೊಂಡ ಶೂ, ಅಯ್ಯೋ ಕೆಳಗಿದೆ, ನಿಮಗೆ ಅಲ್ಲಿ ಮತ್ತೆ ತೋರಿಸ್ತೇನೆ. ವ್ಲಾಗ್ ಇಂಪಾರ್ಟೆಂಟ್ ಯಾಕೆಂದರೆ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ಅದಕ್ಕೆ ಇಂಪಾರ್ಟೆಂಟ್. ಸ್ನೇಹಿತರೆ, ಸೊ ಫೋಟೋ ಎಲ್ಲ ತೆಗೆದ್ವಿ, ಈಗ ಹೋಗ್ತಾ ಇದ್ದೇವೆ. ನಿನ್ನೆ ರಾತ್ರಿ ನಾವು ಟೀಮ್ ಅವರೆಲ್ಲ ಹೋಗಿದ್ವಿ. ಅದ್ರದ್ದು ಶೂಟ್ ಮಾಡಿದ್ಯಾ? ಡ್ಯಾನ್ಸ್ ಇದೆಲ್ಲ ಮಾಡಿದೆ. ಅದಾದಮೇಲೆ ಬೆಳಿಗ್ಗೆ ಇವತ್ತು 1 ಗಂಟೆ ಲೇಟಾಗಿ ಸ್ವಲ್ಪ ಎದ್ದು ಈಗ ಹೊಡ್ತಾ ಇರೋದು. ಈಗ ನಾನು ಹೋಗಿದ್ವಿ ಅಂತೇಳುವ ನೀವು ಎಂತ ಯೋಚನೆ, ಹುಲಿವೇಷ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ಎನಿವೇಸ್ ಬನ್ನಿ, ಈಗ ಹೋಗೋಣ, ಮುಂದೆ ಹೋಗಿ ಗಮ್ಮತ್ತು ಮಾಡೋಣ. ಇವತ್ತಿದು ಗಮ್ಮತ್ತು ಏನಂತ ನೋಡೋಣ. ಲೆಟ್ಸ್ ಗೋ. ಸ್ನೇಹಿತರೆ, ಒಳ್ಳೆ ನಿದ್ರೆ ನನಗೆ. ಕಾರಲ್ಲಿ ನಿದ್ರೆ ಬರ್ತಿತ್ತು, ಕಂಟ್ರೋಲ್ ಮಾಡಿ ಕೂತಿದ್ದೆ. ಏನೋ ಕೆಲಸ ಯೋಚನೆ ಮಾಡ್ತಿದ್ದೆ. ವಿಷಯ ಅಂತಂದರೆ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅನಿಸುತ್ತೆ. ಬಟ್ ಇದು ಯಾವುದೋ ಬೇರೆ ಕಾರ್ನರ್ ಆಫ್ ದ ಸಿಟಿ ನಾವು ಬಂದಿದ್ದೀವಿ. ವೈಟ್ ಫೀಲ್ಡ ಯಾವುದೋ ನನಗೆ ಸಹ ಗೊತ್ತು. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ನೋಡೋಣ, ಆದಷ್ಟು ಬೇಗ ನಮ್ಮದು ಆ ಪಾಡ್ಕಾಸ್ಟನ್ನು ಮುಗಿಸೋಣ. ಕಾಲ್ ಬರ್ತಿದೆ, ಸಿಗ್ತೀನಿ. ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಹಲೋ, ಹಾಯ್, ಹೇಗಿದ್ದೀರಾ? ಜಸ್ಟ್ ಕ್ಯೂರಿಯಸ್, ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ನೀವು? ಯಾ, ಹಾಯ್ ಪುನೀತ್. ಶಿಫ್ಟ್ ಆಯ್ತಲ್ಲ ಒಂದೆರಡು ಸತಿ? ಹೌದು, ಒಂದ್ಸತಿ ಶಿಫ್ಟ್ ಆಯಿತು. ಸಾರಿ, ಪರವಾಗಿಲ್ಲ. ಉಪೇಂದ್ರ ಸರ್ ಅವ್ರದ್ದು ಪಾಡ್ಕಾಸ್ಟ್ ನೋಡಿ, ಐ ವಾಸ್ ಲೈಕ್ ಐ ಹ್ಯಾವ್ ಟು ಡೂ ದ. ತುಂಬ ಚೆನ್ನಾಗಿ ಬಂದಿತ್ತು. ಇಟ್ ವಾಸ್ ವೆರಿ ನೈಸ್. $2,000 years later. ಸ್ನೇಹಿತರೆ, ಅಲ್ಲಿ ಪಾಡ್ಕಾಸ್ಟ್ ಇತ್ತು, ಅದಾಗಿ ಈಗ ಮನೆಗೆ ಮುಟ್ಟಿದ್ದೆವು ರಾತ್ರಿ 10:30. ಸೊ ತುಂಬ ಟ್ರಾಫಿಕ್ ಇತ್ತು, ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ನಮಗೆ ಬೇರೆ ಕಡೆ ಎಲ್ಲೋ ಹೋಗಬೇಕಿತ್ತು. ಸೊ ಬಟ್ ದೆನ್ ಇದು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಈಗ ಹೋಗಿ ನಾನು ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಎದ್ದು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಓಕೆನಾ? The next day. ಸೊ ಸ್ನೇಹಿತದಲ್ಲಿ ವ್ಲಾಗ್ ನಿಲ್ಲಿಸಿದ್ವಿ, ಯಾಕಂದರೆ ಕೆಲಸದಲ್ಲೇ ಬರೋವಾಗ ಲೇಟ್ ಆಯ್ತಲ್ಲ. ಬರೋವಾಗ ಲೇಟಾಗಿ ಮತ್ತೆ ಹೋಗಿ ಮಲಗಿದೆ. ಸೊ ಈಗ ಎದ್ದು ಆಫೀಸಿಗೆ ಬಂದು ಆಫೀಸಲ್ಲಿ ಕೆಲಸ ಮುಗಿಸಿ ಈಗ ಹೊರಡ್ತಾ ಇದ್ದೇವೆ. ಏನು ಮಾಡ್ತೇವೆ ಹೇಗೆ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಸೊ ನಾವೀಗ ಸ್ನೇಹಿತರೆ ಮಾಲ್ ಆಫ್ ಏಷ್ಯಾ ಬಂದಿದ್ದೀವಿ. ಒಂದು ಚಿಕ್ಕ ಗಿಫ್ಟ್ ತೊಗೊಳ್ಬೇಕಿತ್ತು ಫ್ರೆಂಡಿಗೆ. ಸೊ ಒಳಗೆ ಕ್ಯಾಮ್ರಾ ತೊಗೊಂಡು ಹೋಗ್ಲಿಕ್ಕೆ ಎಲ್ಲವೂ ಬಿಡೋದಿಲ್ಲ. ಹಾಗೆ ನಾನು ಇಲ್ಲೇ ತೊಗೊಂಡು ಬಂದು ಗಿಫ್ಟ್ನ ತೋರಿಸ್ತೀನಿ. ಇಲ್ಲ ಅಲ್ಲಿ ಮೊಬೈಲಲ್ಲಿ ತೆಗೆದ್ರೆ ಅದು ತೋರಿಸ್ತೀನಿ. ರಪಕ್ಕ ಹೋಗಿ ರಪಕ್ಕ ಬರುವ, ಮತ್ತು ರಪಕ್ಕ ಅಲ್ಲಿ ಹೋಗುವ. ಓಕೆನಾ? ನೋಡಿ, ದೊಡ್ಡ ಜನರ ಥರ ಕಾರ್ಡ್ ಕ್ಲಿಯರ್ ಹಾಕಿದ್ದೀನಿ, ಆದರೆ ನನಗೆ ಕಣ್ಣೇ ಕಾಣ್ತಿಲ್ಲ ಕಾರ್ಡ್ ಕ್ಲಿಯರ್ ಹಾಕಿ. ಅಷ್ಟು ಕಷ್ಟದಲ್ಲಿ ಸಹ ಹಾಕ್ಬೇಕಂತ ಒಂದೊಂದು ಸತಿ ಅನ್ಸುತ್ತೆ. ಯಾಕೆಂದರೆ ಪವರ್ ಇದೆಯಲ್ಲ, ಇದನ್ನು ಚೇಂಜ್ ಮಾಡಬೇಕು. ಟೈಮೇ ಸಿಕ್ಕಿಲ್ಲ. ಮತ್ತು ಐ ವಾಂಟ್ ಟು ಗೋ ಟು ಅಡಿಡಾಸ್ ಒರಿಜಿನಲ್ ಸೊ ಅದೇ ಚೇಂಜ್ ಮಾಡಬೇಕಂತ ಇದು ಟೈಮ್ ಸಿಕ್ಕಿಲ್ಲ. ಇನ್ನೊಂದು ಇದೇ ಅಂತೆ ಕೂಲಿಂಗ್ ಇಫೆಕ್ಟ್ ಕೊಡೋದು. ಈಗ ಪವರ್ ಹಾಕಿದರೆ ಇಡೀ ಕಾನ್ಸೆಪ್ಟೇ ತೊಗೊಳೋದು ವೇಸ್ಟ್ ಆಗ್ತದೆ. ಕೆಲವು ಸತಿ ಅದೆಂತ ಹೇಳ್ತಾರಲ್ಲ, ಎಂತ ಹೇಳಿರೋದು, ಬಾಯಿಗೆ ಬಂದದಲ್ಲ, ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ಲ ಅಲ್ಲ.
ಮಾಚ ಅಂತ ಫುಲ್ ಟ್ರೆಂಡಾಗಿ ಎಲ್ಲರೂ ಕೊಡಿದ್ದಾರೆ. ನಾನು ಅಂತಿಮ ಹೊರತಿಗೆಲ್ಲ ಮಾಚ ಕೊಡಿದ್ದೀರಾ ಅಂತ ಇಲ್ಲ, ಸೊ ಅವ್ರ ಹತ್ರ ಟ್ರೈ ಮಾಡಿಸಿ ಮಾಚ ಅದು ರಿವ್ಯೂ ತೊಗೊಳ್ಳೋಣ. ಹಾಂ, ನೀನು ಮುಂಚೆ ಕುಡಿದ್ಯಾ ಮಾಚ? ನೀವು ಸಹ ಕುಡಿದಿಲ್ಲ? 3 ಜನ ಸಹ ಕುಡಿದಿಲ್ಲ. ಇದು ಇಲ್ಲಿ ಒಳ್ಳೆ ಉಂಟು, ಒನ್ ಆಫ್ ದ ಬೆಸ್ಟ್ ಮಾಚ ಇದು. ಹೇಗೆ ಅಂತ ಕುಡಿದು ರಿವ್ಯೂ ಮಾಡಿ ಹೇಳ್ಬೋದು. ಸತ್ಯ ಅಷ್ಟು ಹೈಪು ಕೇಳಿದರೆ ಹೈಪು ಇಲ್ಲ, ಅದ್ರ ಬಗ್ಗೆ ಕೇಳಲೇ ಇಲ್ವಾ? ಜೆನ್ಸಿಯಲ್ಲಿ ದೇರ್ ಲೈಕ್ ಮಾಚ ಎವ್ರಿವೇರ್. ಟ್ರೈ ಮಾಡೋಣ. ನೀನು ಕೇಳಿರ್ತೀವಿ, ಸ್ಪೆಷಲಿ ಹುಡುಗಿಯರ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ. ಇಲ್ಲ ಸ್ನೇಹಿತರೆ, ಟ್ರೈ ಮಾಡೋಣ. ಮಚ್ಚ ಅಲ್ಲ, ಮಚ್ಚ. ಹೇಗಿದೆ? ಹೇಗೆ ಮಾಡಿದ್ರಿ? ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರಿ? ಐತ ಬಗ್ಗೆ ಎರಡನೇ ಕ್ವೆಶ್ಚನ್ ಗುಡ್. ವಿಚ್ ಇಸ್ ದಿಸ್? ಸ್ಟ್ರಾಬೆರಿ. ಆಯ್ಕೆ ಚಪ್ಪೆನ ಕೊಡ್ತಾರ ತಮ್ಮ ಆಯ್ ಮಾರ್ಗದಲ್ಲಿ ದಿಸ್ ಇಸ್ ಪ್ರಾಪರ್ ಫುಡ್. ನಾನು ಟ್ರೈ ಮಾಡಿದೆ, ಬಟ್ ದಿಸ್ ಓಟ್ ಅವು ಬರು ರೇಟ್ ಒಂದಕ್ಕೆಲ್ಲ ಚೀಪ್ ಐತೆ. ಸ್ವಲ್ಪ ಟೇಸ್ಟ್ ಇದು ರಿಯಲ್ ಆಲ್ಮಂಡ್ ಮಿಲ್ಕ್, ಬಟ್ ದಟ್ ಲೀಫಿ ಸ್ನೇಹಿತರೆ, ಚಾರ್ಜರ್ ತಗೊಳ್ಳಿಕ್ಕೆ ಬಂದು ಅಮರಿಂದ ಇದೆಲ್ಲ ತಗೊಂಡಿದ್ದಾರೆ. ಫುಲ್ ಫಸ್ಟ್ ಚಾರ್ಜರ್ ಹೆಡ್ಫೋನ್ ಆಯ್ತು, ಹೆಡ್ಫೋನಿಂದ ಇದಾಯಿತು. ಮಾತ್ರ ಇವರು ತುಂಬ ಚೆಂದ ಮಾತಾಡಿದರು. ಸ್ನೇಹಿತರೆ, ಆ್ಯಪಲ್ ಇದೆಲ್ಲ ಐಟಮ್ ಆಯಿತು. ಮೊಬೈಲು, ವಾಚ್ ಉಂಟು, ಚಾರ್ಜರ್ ಉಂಟು, ಚಾರ್ಜರ್ ಎಲ್ಲರ ಹತ್ರ ಇರುತ್ತೆ, ಲ್ಯಾಪ್ಟಾಪ್, ಟ್ಯಾಬ್, ಐಫೋನ್ ಹೇಳಿದಲ್ಲ, ಹೆಡ್ಫೋನ್, ವಾಚ್ ಆಯಿತು. ಇಯರ್ಬಡ್ಸ್ ನಾನು ಯೂಸ್ ಮಾಡಿದ್ದು, ಬಿದ್ದೋಗ್ತದೆ, ಅದಕ್ಕಿಂತ ಮತ್ತೆ ಅದೇನು ಆ ಚಿಕ್ಕ ಸ್ಪೀಕರ್ ಬಾಕಿ, ಅದು ಬೇಡ. ಟಿವಿ ಮಾರ್ಷಲ್ ಇದೆ ನಮ್ಮ ಹತ್ರ ಮಾರ್ಷಲ್ ಇದೆ. ಹಾಂ, ನಮ್ಮ ಹತ್ರ ಮಾರ್ಷಲ್ ಇದೆ. ಒಂದು ಟೈಮಲ್ಲಿ ಆಸೆ ಇತ್ತು ನನಗೆ ತಗೊಳ್ಬೇಕು, ಆ್ಯಪಲ್ದು ಎಲ್ಲ ಐಟಮ್ ಇರಬೇಕು. ಜನ ಹೀಗೆ ಪ್ಲೇಸ್ ಮಾಡಿ ಎಲ್ಲ ಆ್ಯಪಲ್ ಇವತ್ತು ನಾನು ಸಹ ಒಂದು ಫೋಟೋ ತಗೊಂಡು ಸೇರಿರ್ತಾರೆ. ಇಲ್ಲಿ ಬಂದು ಹೊರಗೆ ನಿಂತರೆ ಊರಲ್ಲಿ ಇಲ್ಲದ ಕಾರೆಲ್ಲ ಇಲ್ಲಿ ಉಂಟು ನೋಡಿ. ಸೊ ನೆಕ್ಸ್ಟ್ ಯಾವ್ದು ಕಾರ್ ಬ್ರೋ? ನೆಕ್ಸ್ಟ್ 2 ಕಾಲು ಉಂಟು. ಇಲ್ಲ ಸ್ನೇಹಿತರೆ, ಈಗ ಸದ್ಯಕ್ಕೆ ಗೊತ್ತಿಲ್ಲ, ನೋಡುವ. ಸಡನ್ಲಿ ಸರ್ಪ್ರೈಸ್ ಆದರೆ ಸರ್ಪ್ರೈಸ್ ಬರ್ಬೋದು, ಆದರೆ ಈಗ ಸದ್ಯಕ್ಕೆ ಬರ್ಬೋದು. ಸ್ನೇಹಿತರೆ, ರೀಚ್ ಆಗಿದ್ದೀವಿ ತುಂಬ ಟೈಮ್ ಆದಮೇಲೆ ಸ್ಯಾಮ್ ಮನೆಗೆ. ಬನ್ನಿ, ಅವರು ಶೂಟ್ ಮಾಡ್ತಿದ್ದಾರೆ, ಉಪದ್ರ ಕೊಡೋದು ಬೇಡ, ಹಾಯ್ ಹೇಳೋಣ. ಸ್ಯಾಮ್ ಅವರು ಫುಲ್ ಇಲ್ಲಿ ಶೂ ಅಂಗಡಿನೇ ಇಟ್ಟಿದ್ದಾರೆ. ಎಷ್ಟೊಂದಿದೆ ಅಪ್ಪ. ಓ, ಮೇಲೆ ವ್ಲಾಗ್ ಆಗ್ತಾಯಿದೆ. ಓ ದೇವ್ರೇ, ಯೂಟ್ಯೂಬರ್ ಸ್ಯಾಮ್ ಅವರ ಹೋಮ್ ಟೂರ್. ಒಂದು ಸ್ಪೆಷಲ್ ಯೂಟ್ಯೂಬರ್ನ ಹೋಮ್ ಟೂರ್ ಬರ್ತಿಲ್ಲಕ್ಕನ. ಅಯ್ಯೋ, ಎಂತಾಯ್ತು ನಿಮ್ಗೆ? ಮನೀಶ್, ಸ್ನೇಹಿತರೆ ನೋಡಿ, ಡಯಟ್ ಕೋಕಿಂದ ನಂಗೋಸ್ಕರ ಡಯಟ್ ಕೋಕ್ ಕೊಟ್ಟಿದ್ದಾರೆ. ಅವ್ರು ಇದನ್ನು ದಿನ ಕುಡಿಬೇಡಿ, ಯಾವಾಗಾದ್ರೂ ಒಮ್ಮೆ ಕುಡೀರಿ. ಎಂತ ಬ್ರೋ? ನಾವು ಕಾರಲ್ಲಿ ಎಸಿ ಆನ್ ಮಾಡೋದು. ಮಿಡಲ್ ಕ್ಲಾಸ್ ಅವರು ಬ್ರೋ, ಫ್ಯಾನ್ ಅಭ್ಯಾಸ. ಓ, ನಾನು ನಿಮ್ಗೆ ಫ್ಯಾನ್ ಅಭ್ಯಾಸ ಹಾಕ್ಬೇಡಿ. ನಂಗೆ ಹೇಳಿದಲ್ಲ, ಈಗ ನೀವು ಶೂಟ್ ಮಾಡಿದ್ರೆ ಲೈಟ್ ಮುಖದ ಮೇಲೆ ಹೊಡಿತಾ ಇರುತ್ತೆ, ಬೆವರ್ತಿರಲ್ಲ, ಅದಕ್ಕೆ ಹೇಳಿದ್ದೆ. ಹಾ, ಎಸಿ ಗಿಫ್ಟ್ ಕೊಡ್ತಾರ ಶ್ರವಣ್ ಬ್ರೋ. ಓ, ಇವಾಗ ಈಗ ಮಾಲಾಭಿಷೇಕ್ ಕರ್ಕೊಂಡು ಹೋಗ್ತಾರ. ಈಗ ನಾನು ಸೆಲೆಕ್ಟ್ ಮಾಡ್ಬೋದಾ? ಎಸಿ. ಸೊ ಸ್ನೇಹಿತರೆ, ನಾವು ತುಂಬ ದಿನ ಆದಮೇಲೆ ಮೀಟ್ ಆದ್ರೆ 1 ಮಿಲಿಯನ್ ಆದಮೇಲೆ ನನಗೆ ಸಿಗಲಿಕ್ಕೆ ಆಗಲಿಲ್ಲ. ಯಾವುದೋ ವಿಷಯದಲ್ಲಿ ಆ ಕಡೆ ಈ ಕಡೆ ಬ್ಯುಸಿ ಆಗೋಯ್ತು. ಸೊ ತುಂಬ ದಿನ ಆದಮೇಲೆ ಬಂದಿದ್ದೀನಿ.
ಸೊ ನಾವು ಮೀಟ್ ಆದಾಗ ಎಷ್ಟು 500K ಅಲ್ಲಿದ್ರಾ ಅಥವಾ 600 ಆಗಿತ್ತಾ? 400 300 ಸೊ 300 ಸೊ YouTube. ನಾನು ಎಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಅವರು 300K ರೀಚ್ ಆಗ್ಲಿ ನಿಮ್ಗೆ ಎಷ್ಟು ಟೈಮ್ ಆಯ್ತು ಬ್ರೋ? 2 years 2 years ಆಯ್ತು. ಇನ್ನು 1 year ಅಲ್ಲಿ 700K ಇನ್ಕ್ರೀಸ್ ಮಾಡಿದ್ದೀರಾ. ಸೊ ನಿಮ್ದು ಕ್ವಾಲಿಟಿ ಆಫ್ ವರ್ಕು, ನಿಮ್ಮ ಕೆಲಸ ಈ 1 year ಅಲ್ಲಿ ನೀವು ಮುಂದೆ 2 ವರ್ಷದಲ್ಲಿ ಏನು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಮಾಡಿದ್ದೀರಾ ತಾನೆ. ಸೊ ಎಕ್ಸಾಂಪಲ್ ಏನು ಅಂದರೆ, ನೀವು ಕಮ್ಮಿ ಕೆಲಸ ಮಾಡಿದರೆ ಕಮ್ಮಿ ಸಕ್ಸಸ್ ಸಿಗುತ್ತೆ, ಎಷ್ಟು ಜಾಸ್ತಿ ಕೆಲಸ ಮಾಡ್ತೀರಾ ಅದಕ್ಕೆ ಜಾಸ್ತಿ ಸಕ್ಸಸ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಕಾಂಟೆಂಟ್ ಕ್ರಿಯೇಷನಲ್ಲಿ ಇರ್ಬೋದು, ಯಾವುದೇ ಫೀಲ್ಡಲ್ಲಿ ಇರ್ಬೋದು, ಇಟ್ ಈಸ್ ದ ಸೇಮ್ ರೇಷಿಯೋ. ಸೊ ಹಿ ಹ್ಯಾಸ್ ಅಚೀವ್ಡ್ ಇಟ್. ನಾವು ಸ್ಟಾರ್ಟಿಂಗಲ್ಲಿ ಸಿಕ್ಕಿದಾಗ ಬ್ರೋ 1 million ಮಾಡಬೇಕು ಅದೊಂದು ಟಾರ್ಗೆಟ್ ಅಂತ ಹೇಳಿದ್ದು ಯು ರಿಮೆಂಬರ್, ನೆನಪಿದೆ. ಆ್ಯಂಡ್ ದೆನ್ ಹಿ ಹ್ಯಾಸ್ ಅಚೀವ್ಡ್ ಇಟ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮ್ಮ ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಸ್ ಯು ಟೋಲ್ಡ್, ನಿಮ್ದು 3 o'clock 2 o'clock, ಐ ಮೀನ್ ಇಟ್ ಈಸ್ ರಿಯಲಿ ಕ್ರೇಜಿ ಎಷ್ಟು ಜನ ಮನೆಯವರು ಸಪೋರ್ಟ್ ಮಾಡ್ತಾರೆ. ಸೊ ಐ ಆಮ್ ರಿಯಲಿ ಗ್ಲಾಡ್ ಫಾರ್ ಇಟ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಮದುವೆ ಅಲ್ಲ, ನಿಮ್ದಾರು ಮದುವೆ ಅಂತ ಹೇಳ್ತಾ ಇದ್ದೀರಾ? ನಂದು ಮದುವೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮದುವೆಗೆ ಅಲ್ಲ. ಇಂಪಾರ್ಟೆಂಟ್ ವಿಷಯ ಏನಂದ್ರೆ 1 million ಅಲ್ಲಿ ಸ್ಟಾಪ್ ಆಗದೆ ಆ 1.5 ಆಗಿ 1.5 2 ಆಗಿ 2.5 ಆಗಬೇಕು ಅಂತ ಇಷ್ಟ. ತುಂಬ ಸತಿ ಇವ್ರು ಹೇಳ್ತಾರೆ, ಬ್ರೋ ನಾನು ಏನು ಮಾಡಲಿ, ನನಗೆ ಸ್ಟ್ರೆಸ್ ಆಗ್ತಿದೆ, ನಾನು ಏನು ಮಾಡಿದ್ರೆ ಸ್ಟ್ರೆಸ್ ಆಗ್ತಿದೆ. ಆಗ ನಾವು ಈಗ ಶಶಾಂಕದ ಸದೇ ಮಾತಾಡ್ತಿದ್ವಿ, ಈಗ ನೀವು ಈಗ ವ್ಲಾಗ್ ಮಾಡ್ತಿದ್ರೆ ನೀವು ಟಾಪಲ್ಲಿದ್ದೀರಾ, ನೀವೇ ವ್ಲಾಗ್ ಮಾಡಿದ್ವಿ ಬ್ರೋ ನಾವು ವ್ಲಾಗ್ ಮಾಡೋದು ನಿಲ್ಲಿಸ್ಬಿಟ್ಟು. ಫಾರ್ ಎಕ್ಸಾಂಪಲ್ ನಾನು ಫಿಟ್ನೆಸ್ ಕಾಂಟೆಂಟ್ ಮಾಡ್ತಿದ್ದೀನಿ, ನಾನು ಫಿಟ್ನೆಸ್ ಕಾಂಟೆಂಟ್ ಇಟ್ಸ್ ಲೈಕ್ ನೀವು ವ್ಲಾಗ್ ನಿಲ್ಲಿಸೋದು ಹೇಗಿದೆ ಅಂದರೆ ನಾನು ಫಿಟ್ನೆಸ್ ಕಾಂಟೆಂಟ್ ಮಾಡೋದು ನಿಲ್ಲಿಸಿದಾಗ. ಸೊ ಯು ಶುಡ್ ವೆನ್ ಯು ಆರ್ ಲೀಡಿಂಗ್ ಇನ್ ಅ ಸ್ಟ್ರೀಮ್, ಐ ಬಿಲೀವ್ ದ್ಯಾಟ್ ಯು ಶುಡ್ ನಾಟ್ ಲೆಟ್ ಇಟ್ ಗೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡಬೇಡಿ, ಇದೇ ಫೇಸಲ್ಲಿ ಹೋಗ್ತಾ ಇರಿ ಅಂತ ಹೇಳ್ತಾ ಒಂದು ಕೇಕ್ ಕಟ್ ಮಾಡೋಣ. ಓಹೋ, ಕೇಕ್ ಬರ್ತಿದೆ ಗಾಯ್ಸ್. ಕೇಕ್ ಎಲ್ಲಿ? ಸಾರಿ, ಇವರ ಫಿಯಾನ್ಸೆ ಅವರ ಕೇಕ್ ತರದೇ ನಾವು ನಾನ್ ಕಟ್ ಮಾಡಲ್ಲ ರೇ ರೇ ರೇ, ಆಗಲ್ಲ ರೀ. ಅಲ್ಲ ಹಾಗಲ್ಲ, ಅವರು ಅಲ್ಲ ಅರ್ಜೆಂಟ್ ಅಲ್ಲಿ ಆಯ್ತು. ಈಗ ಕಂಪ್ಲೇಂಟ್ ಹೇಳ್ಬೇಡಿ ಮಾರ. ಕೇಕ್ ಕಟ್ ಮಾಡ್ತೀವಿ. ಆಲ್ ಗುಡ್. ಓಕೆ, ಎಲ್ಲಿ ಇಡೋದು ಬ್ರೋ? ಇಲ್ಲೇ ಹೀಗೆ ಇಡೋಣ, ಕೈಯಲ್ಲಿ ಇಟ್ಕೊಳ್ಳೋಣ. ಬೇಡ, ಕೈಯಲ್ಲಿ ಇಟ್ಕೊಳ್ಳೋಣ. ವಾವ್, ಚಾಕ್ಲೇಟ್ ಕೇಕ್ ಗಾಯ್ಸ್. ಅಯ್ಯೋ, ನಾರ್ಮಲ್ ಕೇಕ್ ಬ್ರೋ ಅದು. ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಸ್ನೇಹಿತರೆ ಏನು ಗೊತ್ತಾ, ಇಫ್ ವೆನ್ ಎವರ್ ಐ ಹ್ಯಾವ್ ಅಚೀವ್ ಸಮಥಿಂಗ್, ನಮ್ದು ಇವೆಂಟ್ ಆಯಿತು ಏನಾಯಿತು, ಆಗ ಸ್ಯಾಮ್ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಸಕ್ಸಸ್ಸನ್ನು ಅವರ ಸಕ್ಸಸ್ ಥರ ಅಂದರೆ ಹಿ ಹ್ಯಾಸ್ ಕನ್ಸಿಡರ್ಡ್ ದ್ಯಾಟ್. ಸೊ ಆ ಒಂದು ಫೀಲಿಂಗ್, ಈಗ ಇವರು ಸಕ್ಸಸ್ಫುಲ್ ಆದರು ಅಂತ ಹೇಳಿದಾಗ ನಾನೊಂದೆಲ್ಲೋ ಇದ್ದೆ, ಇವ್ರ ಕಾಲ್ ಎತ್ತಲಿಲ್ಲ. ನಿಮ್ಗೆ ನೆನಪಿದೆಯಾ ರಾತ್ರಿ ನೀವು ಸೆಲೆಬ್ರೇಟ್ ಮಾಡ್ತಿದ್ರಿ ಅಂತ, ನಿಮ್ಮ ಕಾಲ್ ರಿಂಗ್ ಆಗಲಿ. ದಟ್ ವಾಸ್ ರಿಯಲಿ ಓವರ್ವೆಲ್ಮಿಂಗ್ ಇತ್ತು. ಬಟ್ ಮೀಟ್ ಆಗೋಕ್ಕಾಗಲಿಲ್ಲ. ಸೊ ಒಂದು ಚಂದದಲ್ಲಿ ಮಾಡುವ ಅಂತ ಒಂದು ಕೇಕ್ ಕಟ್ ಮಾಡ್ತಿರೋದು. ಕಟ್ ಮಾಡಿ ಬನ್ನಿ, ಎಲ್ಲ ಬನ್ನಿ, ಹಂಗೆ ಇಟ್ಕೊಳ್ಳಿ. ಬನ್ನಿ 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 ಬನ್ನಿ, ಇಟ್ಕೊಳ್ಳಿ ಬ್ರೋ. ನೀವು ನಾನು ನಿಮ್ದು ಸಕ್ಸಸ್ ಅಲ್ವಾ? ಸೌತ್ ಬ್ರೋ, ಡೈರೆಕ್ಟ್ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಬ್ರೋ ಈಗ ನೀವೇ ತಂದಿರ, ತಿನ್ಲಾ ಬೇಡ? ನಿಮ್ಗೊಂದು ಚಿಕ್ಕ ಪೀಸು ಮತ್ತೆ ಎಲ್ರಿಗೆ ಹಂಚಿ. ಏನ್ ಬ್ರೋ ಇವರು, ಹೋಗಪ್ಪ. ನೋಡಿ ಬ್ರೋ, ನೀವು ತಿನ್ನಿ ಬ್ರೋ. ಇಷ್ಟು ಸಾಕು ಬ್ರೋ, ಆಯ್ತಾ ತಿನ್ಬಿಡಿ ಬ್ರೋ. ಅದನ್ನ ಹಾಳು ಮಾಡ್ಬಿಟ್ಟು ಡಿಸೈನ್ ನಂಗೆ ಚಿಕ್ಕ ಪೀಸ್ ಸಾಕು ಬ್ರೋ. ನಾನು ಇವತ್ತಷ್ಟೇ ಸ್ಟಾರ್ಟ್ ಮಾಡಿದ್ದು ಸ್ಟ್ರಿಕ್ಟ್ ಆಗಿ. ಆಯ್ತಾ, ಥ್ಯಾಂಕ್ ಯು ಬ್ರೋ. ಬರ್ರಿ ಬರ್ರಿ, ಸ್ಪೂನ್ಸ್ ಕೊಟ್ಬಿಡಿ ಎಲ್ಲರಿಗೂ. ಬೌಲ್ ಮೇಲೆ ಹಾಕೋದಲ್ಲ ನಮ್ಮ ತಪ್ಪು. ಹೋಗೋಣಗೆ ಕೊರ್ಕ ಟಿಶ್ಯೂಸ್ ಅಲ್ಲಿ ಕೆಳಗಿದೆ. ಅಂಕಲ್ ಹೋಗೋಣ. ಚೆನ್ನಾಗಿದೆ ಬ್ರೋ, ಟೇಸ್ಟ್ ಆಕ್ಚುಲಿ. ಕ್ರೀಮ್ ಮಿಕ್ಸ್ಡ್ ಬ್ರೋ, ದಿಸ್ ಇಸ್ ಅ ಸ್ಮಾಲ್ ಗಿಫ್ಟ್. ನಾವು ಮೊನ್ನೆ ಮಾತಾಡುವಾಗ ನೀವು ಇದ್ರ ಬಗ್ಗೆ ಹೇಳಿದ್ರಿ, ನೆನಪಿದ್ಯಾ? ಏನಂತ? ಬಾಸ್ ಅಲ್ಲಿ ತಗೊಳ್ಬೇಕು. ನಂಗೆ ಅದು ಮೈಂಡ್ ಅಲ್ಲಿ ಇತ್ತು. ದಟ್ ಇಸ್ ವೈ ಇಟ್ ವಿಲ್ ಬಿ ಅ ಸ್ಮಾಲ್ ಗೆಸ್ಚರ್ ಆಫ್ ಲವ್ ಅಂತ. ಆಗಲ್ಲ, ಬಟ್ ದೆನ್ ಇದಿಲ್ಲ ಅಂದಿದ್ರು ನೀವು ಬಂದಿರೋ ಸಾಕು. ಅಲ್ಲ ಹೌದು, ಬಟ್ ಅಂಕಲ್ 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 ಇದು ಮೋಸ. ನೀವು ತಿನ್ನಿ. ಅಯ್ಯೋ ಪರವಾಗಿಲ್ಲ, ಆಯ್ತು. ಒಬ್ರು ದೊಡ್ಡವ್ರು ಸೀನಿಯರ್ ಸಿಟಿಸನ್ ಕೊಟ್ರೆ ಹಿಂಗ್ ಮಾಡೋದೇನ್ರಿ?
ಇಲ್ಲೇ ಮಾಡೋಣ ಅವ್ರ ಬ್ಲಾಗ್ ಅಲ್ಲಿ. ಹೇಳ ಬ್ರೋ, ಅದು ನೀವು ಮತ್ತೆ ಮಾಡ್ಕೊಳ್ಳಿ ಚಂದದಲ್ಲಿ. ಎಕ್ಸ್ಕ್ಲೂಸಿವಿಟಿ ಬ್ರೋ ಅದು. ಒಂದ್ ನಿಮಿಷ ಟಿಶ್ಯೂ ಕೊಡ್ರಪ್ಪ. ಟಿಶ್ಯೂ ಕೊಡ್ರಿ, ಕೇಕ್ ಇದೆ ನನ್ನ ಕೈ. ದಿಸ್ ವಾಸ್ ಫಾಲನ್ ಡೌನ್ ನನ್ನ ವೈಫ್. ಐ ಡು ದಿಸ್. ಎಂತಾಯ್ತು? ಇದು ಕ್ರೀಮ್ ಕೆಳಗೆ ಬಿದ್ದಿತ್ತು ವರ್ಷದಿನ. ಓ ನೈಸ್. ಸ್ಯಾಮ್ಸಂಗ್ ಮೇಲೆ ಟಿಶ್ಯೂ ಬಾಕ್ಸ್ ಎಲ್ಲ ಇದೆ. ಯಾಕೆ ರೂಮಲ್ಲಿ ಟಿಶ್ಯೂ ಇಟ್ಟಿದ್ದೀರಾ? ನೀವ್ ಹೇಳ್ಕೊಟ್ಟಿದ್ರಲ್ಲ, ನಿಮ್ ನೋಡೇ ಕಲ್ತಿದ್ದು. ನಿಮ್ ನೋಡೇ ಕಲ್ತಿದ್ದು. ಆಯ್ತಾಯ್ತು ಸರ್. ಓಪನ್ ಮಾಡೋಣ ಬ್ರೋ. Guys, boss ಅನ್ಬಾಕ್ಸಿಂಗ್ ಎಲ್ಲ. ಏನ್ ಬ್ರೋ ಟಿ ಶರ್ಟ್? ಶರ್ಟ್. Guys, boss is really an expensive thing to be very honest. ದಟ್ ಈಸ್ ಓಕೆ ಬ್ರೋ. ಸೊ ಔಟ್ ಆಫ್ ವರ್ಡ್ಸ್ ಏನ್ ಹೇಳೋದು ಈಗ ಇದಕ್ಕೆ ಅಂತ. ಅಲ್ಲ ಇಷ್ಟು ಕೊಟ್ಬಿಟ್ರಲ್ಲಪ್ಪ ಇದಕ್ಕೆ ಅಂತ ಬೇಜಾರ್ ಮಾಡ್ಕೊಳ್ಳು. ಯಾಕೆ ಇಷ್ಟು ಯಾಕಪ್ಪ ಇದಕ್ಕೆ ಖರ್ಚು ಬ್ರೋ? ಹಾಗೆ ಮಾಡ್ಕೊಳ್ಳು. ನನ್ನ ಬರ್ಡೇಗೆ ನೀವು ಗಿಫ್ಟ್ ಮಾಡಿದ್ರು, ಹಾಗೆ ಹೇಳ್ಬಾರ್ದು. ಇಷ್ಟ ಆಯ್ತಾ? ಸೂಪರ್ ಗೈಸ್. ಆಯ್ತೆ ಬ್ರೋ. ಶೋಕೆ ಅಯ್ಯೋ ಬಾಸ್ ಶರ್ಟ್. ಥ್ಯಾಂಕ್ ಯು ಶ್ರವಣ್ ಬ್ರೋ. ಥ್ಯಾಂಕ್ ಯು ನೀವು- ಬ್ರೋ. ಥ್ಯಾಂಕ್ ಯು ಬೈ. ಎಲ್ಲಿ ಹೋದ್ರೆ ಸಹ ಎಳೆಯುವುದನ್ನೊಂದು ಬಿಡುವುದಿಲ್ಲ. ಆದ್ರಿಂದ ಅಲ್ವಾ ನಮ್ಮ ಮನೆ ನಡೀತಿರೋದು. ಸ್ವಲ್ಪ ಬಿಡಿ ಬೇಡ. ಎಂತ ಬೇಡ, ಮತ್ತೆ ನಾನೇ ಹೇಳಿ ನಂಗೆ ಕೌಂಟರ್ ಕೊಟ್ಬಿಟ್ರೆ ಕಷ್ಟ. ಥ್ಯಾಂಕ್ ಯು ಬಾಯ್. ಡಿಸೈನ್ ಇಷ್ಟ ಆಯ್ತಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಈಗ ಇದು ನಾನು ಶೋಕೇಶ್ ಅಲ್ಲಿ ಇಡಬೇಕಾ? ಇಲ್ಲ ಬ್ರೋ, ಹಾಕಿ ಒಂದು ಒಳ್ಳೆ locker ಇವೆಂಟಿಗೆ. ಅಲ್ಲಿ ಇಡ್ಬೇಕಾ ಅಂತ. ಒಂದೊಳ್ಳೆ ಇವೆಂಟ್ ಯಾವ್ದಕ್ಕಾದ್ರೂ ಹಾಕಿ. ನೀವು ಡಿಸೈನರ್ ಮಾತ್ರ ಹಾಕುದು. ಗೋವಾಗೆ ನಮ್ಮ ಫ್ರೆಂಡ್ ಅಲ್ಲಿ ಯಾರು? ಟೈಲರ್. ಅದ್ರ ಪ್ರಕಾರ ಕೋಟ್ ಮಾಡಿಸ್ಲಿಕ್ಕಾ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಂಡ್ ಆಗ್ಲಿಲ್ಲ, ಇನ್ನು ಗಮ್ಮತ್ ಮಾಡಿ. ಗೈಸ್ ಮೋರ್ ದೆನ್ ಬಿಹೈಂಡ್ ದ ಸೀನ್ ಗಮ್ಮತ್. ಈಗ ಹೋಗೋಣ. ನೀವು ಕೊಡ್ಸ್ಬೇಕೇನಾದ್ರು ಪಾರ್ಟಿ? ಅಲ್ಲ ಅಲ್ಲ, ನೀವು ಕೊಡಿಸ್ಬೇಕಾ ಪಾರ್ಟಿ? ನಿಮ್ದು ಯಾವಾಗ ಪಾರ್ಟಿ? ಸಕ್ಸಸ್ ತಾನೆ. ನಿಮ್ದು ಪಾರ್ಟಿ ಯಾವಾಗ? ನನ್ನ ಸಕ್ಸಸ್ ನಿಮ್ ಸಕ್ಸಸ್ ತಾನೆ. ನೀವು ಪಾರ್ಟಿ ಕೊಡ್ಸಲ್ಲ. ಇದು ಒಬ್ಬೊಬ್ರು ಇಲ್ಲ, ಜನ ನೋಡ್ತಿದ್ರೆ ಟೆನ್ಷನ್ ಆಗ್ತಿದೆ ನನಗೆ. ಗೈಸ್, ಸೊ ಫಸ್ಟ್ ಥಿಂಗ್ he called and he wished when we hit 1 million and he was very excited about it. ಅದು ನಮ್ಗೆ ಖುಷಿ ಆಯ್ತು. ಅಂಡ್ ಆಲ್ಸೋ ಶೋಯಿಂಗ್ ಅಪ್. ಅವರು ಬಿಸಿ ಇದ್ದಾರೆ, ನಾನು ಬಿಸಿ ಇದ್ದೀನಿ. ಲೈಫ್ ಇಸ್ ನಾಟ್ ಸೇಮ್. 1.5 year ಬ್ಯಾಕ್ ಹೆಂಗಿತ್ತು ಅಂದ್ರೆ ನಾನು ಅವರು ತುಂಬಾ ಫ್ರೀ ಇದ್ವಿ, ಅಂದ್ರೆ ಬಿಸಿ ಇದ್ವಿ. ಬಟ್ ವಿ ಹ್ಯಾಡ್ ಟೈಮ್ ಟು ಮೀಟ್, ಟಾಕ್. ಬನ್ನಿ ಬ್ರೋ ಮೀಟ್ ಮಾಡೋಣ, ಮೀಟ್ ಮಾಡ್ತಿದ್ವಿ. ಇವಾಗ ಹಂಗೆ ಇಲ್ವೇ ಇಲ್ಲ. ನಾವು 3 ದಿನ ಮುಂಚೆ ಪ್ಲಾನ್ ಮಾಡಬೇಕು ಮೀಟ್ ಮಾಡೋಕ್ಕೆ. ಆ ಥರ ಆಗೋಗಿದೆ. ಬಟ್ ಸ್ಟಿಲ್ ಹಿ ಮೇಡ್ ಟೈಮ್ ಆ್ಯಂಡ್ ಈಸ್ ಹಿಯರ್. ಎಫರ್ಟ್ಸ್ ಮ್ಯಾಟರ್ಸ್ ಮೋರ್ ದೆನ್ ಎನಿಥಿಂಗ್, ಮೋರ್ ದೆನ್ ಗಿಫ್ಟ್, ಮೋರ್ ದೆನ್ ಕೇಕ್, ಎನಿಥಿಂಗ್. ಪ್ರೆಸೆನ್ಸ್ ಮ್ಯಾಟರ್. ಅಂದರೆ ಒಂದು ಸೆಲೆಬ್ರೇಷನ್ ಅಲ್ಲಿ ಅವ್ರು ಕಾಣಿಸ್ಕೊಡೋದು, ಒಂದು ಬರೋದಿದೆಯಲ್ಲ, ದಟ್ ಮ್ಯಾಟರ್ಸ್ ಲಾಟ್. ಥ್ಯಾಂಕ್ ಯು ಬ್ರದರ್. ಲಾಟ್ಸ್ ಆಫ್ ಲವ್. ಲೆಟ್ ದಿಸ್ ಫ್ರೆಂಡ್ಶಿಪ್ ಲಾಸ್ಟ್ ಫಾರ್ ಎವರ್. ಥ್ಯಾಂಕ್ ಯು. 2 million. ಚಲೋ ಪಾರ್ಟಿ ಕೊಡ್ಸಿ. ಬನ್ನಿ ಹೋಗೋಣ. ಪಪ್ಪ ಇವರು ಒಂದು ನಿಮಿಷ ಪ್ಲೇಟ್ ಬ್ರೋ, ಅದು ಗಲಿ ಚಂದ ಮಾಡಿ ಕಟ್ ಮಾಡಿ ಬ್ರೋ ಪ್ಲೇಟ್ ಅಲ್ಲಿ ಹಾಕೊಂತೀನಿ. ಅಲ್ಲ, ಚಂದ ಮಾಡ್ತೀನಿ ಬ್ರೋ. ಪಚಕ್ ಮಾಡ್ಬಿಟ್ರಲ್ಲ ಬ್ರೋ. Not me, bro. ನೈಸ್ಲಿ ಯು ಶುಡ್ ಕಟ್ ಇಟ್. Look at this, bro. Clean. ಸೊ ಸ್ನೇಹಿತರೆ, ನಮ್ಮದು ಇಲ್ಲಿ ಅದೇ ಸೆಲೆಬ್ರೇಷನ್ ಆಯಿತು. ಈಗ ಸ್ವಲ್ಪ ಹೊತ್ತು ಹೋಗಿ ಏನಾದ್ರು ತಿಂದು ಚಿಲ್ ಮಾಡೋಣ ಅಂತ. ಏನು ತಿನ್ನೋಣ? ಏನಾದರೂ ಹೆಲ್ದಿ ತಿನ್ನಬೇಕು. ಡಯಟ್ ಬೇರೆ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವರು ಬೇರೆ ಡಯಟ್ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀರಾ ಬ್ರೋ ಡಯಟ್ ಸ್ಟ್ರಿಕ್ಟಾಗಿ? 80% ಇದೆ ಬ್ರೋ, ಮಿಕ್ಕಿದ ಮಿಸ್ ಆಗಿದೆ, ನೋಡಬೇಕು. ಈಗ ಸ್ವಲ್ಪ ಹೆಲ್ದಿಯಾಗ ಮುಂಚೆ ಥರ ಹೊರಗೆ ಹೋದಾಗ ಹೆಲ್ದಿಯಾಗಿ ತಿನ್ನೋಣ. ಬನ್ನಿ ಹೋಗೋಣ. ನೀವು ಆರ್ಡರ್ ಮಾಡಿಲ್ವಾ ಬ್ರೋ? ತಿನ್ನಿ. ಯಾಕೆ ಬ್ರೋ ಬೇಜಾರಾಗ್ತಿದೆ ಬ್ರೋ ನಿಮ್ಗೆ ಈ ಥರ ನೋಡೋಕ್ಕೆ? ಸ್ವಲ್ಪ ತಿನ್ನು. ಸೊ ಸ್ನೇಹಿತರೆ, ನಾನು ಚಿಕನ್ ಮತ್ತು ರೈಸ್ ತಿಂತಾ ಇದ್ದೀನಿ. ರೈಸ್ ಸ್ವಲ್ಪ ಪೋರ್ಷನಲ್ಲಿ ಕಂಟ್ರೋಲ್, ಅಂದರೆ ರೈಸ್ ಜಾಸ್ತಿ ತಿಂದರೆ ಮತ್ತು ಕ್ಯಾಲರೀಸ್ ಜಾಸ್ತಿ ಆಗೋದು ಪೋರ್ಷನಲ್ಲಿ. ಆ್ಯಂಡ್ ನೀವು ಹೊರಗಡೆ ಹೋದಾಗ ಮಂದಿ ಗ್ರಿಲ್ ಇರೋ ಐಟಮ್ನ ಜಾಸ್ತಿ ತಗೊಳ್ಳಿ, ಅದರಲ್ಲಿ ಕ್ಯಾಲರೀಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಂತ ಜಾಸ್ತಿ ಮ್ಯಾಯೋನೀಸ್ ಮತ್ತು ಬೇರೆ ಗ್ರೇವಿ ನೋಡಿ ಇವ್ರು ಕೊಡ್ತಿದ್ದಾರೆ. ಇದನ್ನು ಈಗ ನಾವು ಇದನ್ನು ಹೇಗೆ ತಿನ್ನೋದು? ಹೀಗೆ ತಗೊಂಡು ಇಷ್ಟು ಹಾಕ್ಕೊಂಡ್ರೆ ಸಾಕು. ಅಂದರೆ ನೀವು ಎಕ್ಸ್ಟ್ರೀಮ್ ಡಯಟ್ ಅಲ್ಲಿ ಜಾಸ್ತಿ ಹಾಕಿದ್ರೆ ಇದು ಲಿಕ್ವಿಡ್ ಕ್ಯಾಲೋರೀಸು. ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ನಿಮ್ಮ ಡಯಟ್ ಎಲ್ಲ ಹಾಳಾಗಬೇಕು. ಸೊ ಕಂಟ್ರೋಲಲ್ಲಿಟ್ಟು ಇದನ್ನು ಈ ಕಡೆ ಇಟ್ಟು ತಿನ್ನು. ಯಾಕಂದರೆ ನಾನು ವಾಪಸ್ ಗೆಟ್ಟಿಂಗ್ ಬ್ಯಾಕ್ ಟು ಟ್ರ್ಯಾಕ್. ಸೊ ನಂಗೆ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇದೆ. ಅಲ್ಲ, ನೀವೀಗ ಏನು ಹೇಳ್ತಿದ್ರಿ ಸ್ನೇಹಿತರೆ? ನಾವೀಗ ತಿನ್ನಕ್ಕೆ ಬಂದಿದ್ರು ಊಟಕ್ಕೆ. ಆಗ ಇವ್ರು ಬಂದರು, ಹಾಯ್ ಹೆಲೋ ಹೇಳಿದರು. ಇವರೊಂದು ಮಾತು ಹೇಳಿದರು, ನನಗೆ ತುಂಬ ಖುಷಿ ಆಯಿತು. ಅದನ್ನು ನೀವು ಒಂದ್ಸತಿ ಆಡಿಯನ್ಸಿಗೆ ಹೇಳ್ತೀರಾ? ನಾನು ಶ್ರವಣ್ ಬ್ರೋನ ಮುಂಚೆಯಿಂದ ಫಾಲೋ ಮಾಡ್ತಿದ್ದೆ. ಅವರು
ಆ್ಯಪ್ ಲಾಂಚ್ ಮಾಡಿದ್ದು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ. ನನಗೆ ಮುಂಚೆಯಿಂದ ವೆಯ್ಟ್ ಲಾಸ್ ಮಾಡಬೇಕಂತ ಆಸೆ ಇತ್ತು. ಅವರು ಸರ್ ಅವ್ರ ಕಾರ್ ನೋಡಿ ನನಗೆ ಖುಷಿಯಾಗಿ ಬಂದೆ ಅವ್ರನ್ನ ಮೀಟ್ ಮಾಡೋಕ್ಕಂತ. ಅವ್ರ ನಂಬರ್ ನೋಡ್ಕೊಂಡು ಬಂದೆ. ಆ ಆ್ಯಪ್ ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ ವೆಯ್ಟ್ ಲಾಸ್ ಮಾಡೋಕ್ಕೆ. ಈಗ ಟೇಸ್ಟ್ ಏನನ್ನ ನೈಟ್ ಕ್ರೇವಿಂಗ್ಸ್ ಆದಾಗ ಸ್ವೀಟ್ ಅದಕ್ಕೆ ರೆಮಿಡಿಯಾಗಿ ಏನನ್ನ ತಿನ್ನೋಕ್ಕೆ ಅದಕ್ಕೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು. ಅಂದರೆ ಒಂದು ನಾವು ಮಾಡಿ ಅದನ್ನು ಹೋಗಿ ಯಾರಾದರೂ ಹೊರಗೆ ಸಿಕ್ಕಿ ಈ ಥರ ಹೇಳುವಾಗ ನಮ್ಮ ಕ್ಲೈಂಟ್ಸ್ ಅಂತೂ ಹೇಳ್ತಾರೆ, ಬಟ್ ಈಗ ನಮಗೆ ಹೊರಗಿನ ಸಿಕ್ಕಿ ಹೇಳೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಸ್ನೇಹಿತರೆ, ಫೈನಲಿ ನಾವು ಹೊಡ್ತಾ ಇದ್ದೀವಿ. ಬಾಯ್ ಬ್ರೋ, ಸಿಗೋಣ. ಟೇಕ್ ಕೇರ್, ಗುಡ್ ನೈಟ್. ಟೇಕ್ ಕೇರ್. ಬಾಯ್. ಪಾರ್ಟಿ ಇರುತ್ತೆ, ಬರಬೇಕು ಆದಷ್ಟು ಬೇಗ. ಗಮತ್ ಮಾಡೋಣ, ಗಮತ್. ಬಾಯ್. ಸ್ನೇಹಿತರೆ, ಸೊ ಸೆಲೆಬ್ರೇಷನ್ ಎಲ್ಲ ಮಾಡಿ ಈಗ ಆಫೀಸ್ ಹತ್ರ ವಾಪಸ್ ಬಂದ್ವಿ. ಆ್ಯಂಡ್ ಇನ್ನೊಂದು ನಂದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗ್ತಿದೆ ಅಂತ ಹೇಳಿದೆಲ್ಲ, ಅಲ್ಲೇ ಮೇಲೆ ಆಗ್ತಾ ಇರೋದು. ಅದರ ಜರ್ನಿನೂ ಕಂಟಿನ್ಯೂಸ್ ಆಗಿ ವ್ಲಾಗ್ಸಲ್ಲಿ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಬೇಕು. ಸೊ ವಿಡಿಯೋನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸ್ಪೆಷಲ್ ಏನೋ ಒಂದು ಶಾಪಿಂಗ್ ಮಾಡಿದ್ದೀನಿ, ಅದರದ್ದು ರಿವೀಲಿಂಗ್ ಬೇಕು, ಅನ್ಬಾಕ್ಸಿಂಗ್ ಬೇಕು ಅಂದರೆ ಅನ್ಬಾಕ್ಸಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಡೀಟೇಲ್ ವೀಡಿಯೋ ಮಾಡ್ತೀನಿ. ಓಕೆನಾ? ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಬಾಯ್.